ನಮ್ಮ ಹಿಂದಿನ ಪಾಠಗಳಲ್ಲಿ ನಾವು ಚಲನೆ, ನೋಟ ಮತ್ತು ಸಂವೇದನಾ ಬ್ಲಾಕ್ಗಳನ್ನು ಕಲಿತಿದ್ದೇವೆ. ಇಂದು ನಾವು ಸ್ಕ್ರ್ಯಾಚ್ನಲ್ಲಿ ಲೂಪ್ಗಳು ಮತ್ತು ಷರತ್ತುಬದ್ಧ ಲೂಪ್ಗಳ ಪ್ರಪಂಚವನ್ನು ಕಲಿಯೋಣ. ಲೂಪ್ಗಳು ಕುತೂಹಲಕಾರಿಯಾಗಿದೆ. ನೀನು ನಮಗೆ ಒಂದು ಅವಲೋಕನ ನೀಡಬಹುದೇ? ಖಂಡಿತವಾಗಿ. ಲೂಪ್ಗಳು ನಾವು ಪದೇ ಪದೇ ಸೂಚನೆಗಳನ್ನು ನೋಡಿದಂತೆ ಕೋಡನ್ನು ನಕಲು ಮಾಡದೆಯೇ ಅನೇಕ ಬಾರಿ ಕಾರ್ಯಗಳನ್ನು ನಿರ್ವಹಿಸಲು ನಮ್ಮ ಸ್ಟ್ರೇಟ್ಗಳಿಗೆ ಅವಕಾಶ ಮಾಡಿಕೊಟ್ಟಂತೆ. ಹಾಗಾದರೆ ಸ್ಟ್ರೇಟ್ಗೆ ಏನನ್ನಾದರೂ ಪದೇ ಪದೇ ಮಾಡಲು ಹೇಳಿದಂತೆ. ಖಂಡಿತವಾಗಿ. ಮತ್ತು ನಾವು ಇಂದು 2 ವಿಧದ ಲೂಪ್ಗಳನ್ನು ಚರ್ಚಿಸೋಣ: ರಿಪೀಟ್ ಲೂಪ್ ಮತ್ತು ರಿಪೀಟ್ ಅಂಟಿಲ್ ಲೂಪ್. ರಿಪೀಟ್ ಲೂಪ್ನೊಂದಿಗೆ ಪ್ರಾರಂಭಿಸೋಣ. ಈ ಬ್ಲಾಕ್ ನಮಗೆ ಕ್ರಿಯೆಗಳ ಗುಂಪನ್ನು ನಿರ್ದಿಷ್ಟ ಸಂಖ್ಯೆಯ ಬಾರಿ ಪದೇ ಪದೇ ಮಾಡಲು ಅನುಮತಿಸುತ್ತದೆ. ನೀನು ಒಂದು ಉದಾಹರಣೆ ನೀಡಬಹುದೇ? ಖಂಡಿತ. ನಮ್ಮ ಸ್ಟ್ರೇಟ್ 10 ಹಂತಗಳನ್ನು 5 ಬಾರಿ ಮುಂದಕ್ಕೆ ಚಲಿಸಬೇಕೆಂದು ನಾವು ಬಯಸುತ್ತೇವೆ ಎಂದು ಊಹಿಸಿಕೊ. ಚಲಿಸುವ ಆಜ್ಞೆಯನ್ನು 5 ಬಾರಿ ಬರೆಯುವ ಬದಲು ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ನಾನು ರಿಪೀಟ್ ಬ್ಲಾಕ್ ಅನ್ನು ಬಳಸಬಹುದು. ಹಾಗಾದರೆ ರಿಪೀಟ್ ಲೂಪನ್ನು ನಮ್ಮ ಕೋಡನ್ನು ಸುಲಭಗೊಳಿಸುತ್ತದೆ ಮತ್ತು ಅದನ್ನು ಹೆಚ್ಚು ಸಂಘಟಿತಗೊಳಿಸುತ್ತದೆ. ಹೌದು, ಸರಿಯಾಗಿ ಹೇಳಿದೆ. ಈಗ ರಿಪೀಟ್ ಲೂಪ್ಗೆ ಆಳವಾಗಿ ಧುಮುಕೋಣ ಮತ್ತು ಅದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವ ಬಗ್ಗೆ ಕಲಿಯೋಣ. ನಾವು ಈಗ ಚಿತ್ರದಲ್ಲಿ ತೋರಿಸಿರುವಂತೆ ಹಸಿರು ಬಣ್ಣವನ್ನು ತುಂಬಲು ನಮ್ಮ ಸ್ಟ್ರೇಟ್ ಮೆರಾಕಿಗೆ ಕಲಿಸಲು ಬಯಸೋಣ. ಬಹಳ ಮೋಜಿನ ಸವಾಲಾಗಿದೆ. ಹೌದು, ನಮ್ಮಲ್ಲಿರುವ ಸೂಚನೆಗಳ ಗುಂಪು ಹೀಗಿದೆ: ಮೇಲಕ್ಕೆ, ಕೆಳಕ್ಕೆ, ಎಡಕ್ಕೆ, ಬಲಕ್ಕೆ ಮತ್ತು ಹಸಿರು ಬಣ್ಣಗಳನ್ನು ತುಂಬುವುದು. ಇದನ್ನು ಸಾಧಿಸಲು ಕೋಡ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ನಾವು ರಿಪೀಟ್ ಲೂಪ್ ಅನ್ನು ಬಳಸೋಣ. ಈ ಮಾದರಿಯನ್ನು ಸಾಧಿಸಲು ಹಂತ ಹಂತವಾಗಿ ಸೂಚನೆಗಳನ್ನು ಸರಿಯಾದ ಅನುಕ್ರಮದಲ್ಲಿ ನನಗೆ ತಿಳಿಸು. 1. ಒಂದು ಬ್ಲಾಕ್ ಅನ್ನು ಕೆಳಗೆ ಸರಿಸಿ. 2. ಹಸಿರು ತುಂಬಿಸಿ. 3. ಒಂದು ಬ್ಲಾಕ್ ಅನ್ನು ಬಲಕ್ಕೆ ಸರಿಸಿ. 4. ಒಂದು ಬ್ಲಾಕ್ ಅನ್ನು ಕೆಳಗೆ ಸರಿಸಿ ಮತ್ತು ಹಾಗೆ ಮುಂದುವರೆಸಿ. ನಾವು ಇಲ್ಲಿ ಒಂದು ನಮೂನೆಯನ್ನು ನೋಡುತ್ತಿಲ್ಲವೇ? ಇದು 4 ಸೂಚನೆಗಳ ಗುಂಪನ್ನು ಪುನಃ ಮಾಡಬೇಕು. ಹೌದು, ಆದ್ದರಿಂದ ಈ ಯೋಜನೆಗಳನ್ನು ಹಲವು ಬಾರಿ ಬರೆಯುವುದನ್ನು ತಪ್ಪಿಸಲು ನಾನು ರಿಪೀಟ್ ಲೂಪನ್ನು ಬಳಸಬಹುದು ಅಲ್ಲವೇ? ಖಂಡಿತವಾಗಿ. ಸೂಚನೆಗಳನ್ನು 12 ಬಾರಿ ಬರೆಯುವ ಬದಲು ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಕಡಿಮೆ ಕೋಡ್ನೊಂದಿಗೆ ಮಾಡಲು ನಾನು ರಿಪೀಟ್ ಲೂಪನ್ನು ಬಳಸುತ್ತೇನೆ. ಲೂಪ್ನೊಳಗೆ ಕೇವಲ 4 ಸೂಚನೆಗಳೊಂದಿಗೆ ಮಾತ್ರ ಈ ಮಾದರಿಯನ್ನು ಸಾಧಿಸಲು ರಿಪೀಟ್ ಲೂಪನ್ನು ಬಳಸೋಣ. ರಿಪೀಟ್ ಲೂಪ್ ಒಂದು ಶಕ್ತಿಯುತ ಸಾಧನವಾಗಿದ್ದು, ಸಂಕ್ಷಿಪ್ತ ಸೂಚನೆಗಳೊಂದಿಗೆ ಪುನರಾವರ್ತಿತ ಕಾರ್ಯಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ.